ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ರೇಖಾ. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಿ ಅನ್ಕೊತೀನಿ. ನಾನು ಸೂಪರ್ ಫೈನ್ ಆಗೀನಿ. ಬರೀ ಇವತ್ತಿನ ವ್ಲಾಗ್ ಹೆಂಗೆ ಹೋಗ್ತೈತಿ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಫಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಎಲ್ಲ ಮುಗಿಸಿ ಬಂದ ಬೇಸಿಕ್ ಕೆಲಸ ಎಲ್ಲ ಮುಗಿಸಿದೆ ಮನೆ ಒಳಗೆ. ಫಸ್ಟ್ ಬಿಸಿನೀರು ಕಾಯಿಸಿ ಬಿಸಿ ನೀರು ಭಾಳ ಬಿಸಿ ಇದು ಅಂತ ಹಾರಾಕಿಟ್ಟಿನಿ. ಅಷ್ಟೊತ್ತೊಳಗೆ ನನ್ನ ನಿಧಿಮ ಎದ್ದು ಬಂದುಬಿಟ್ಲು. ಈಕೆ ಒಂದೊಂದು ಸತಿ ಲೇಟಾಗಿ ಹೇಳ್ತಾಳೆ, ಒಂದೊಂದು ಸತಿ ಜಲ್ದಿ ಹೇಳ್ತಾಳೆ. ಇವತ್ತು ಸ್ವಲ್ಪ ಜಲ್ದಿ ಎದ್ದುಬಿಟ್ಟಿದ್ಲು. ನಾನಿಂದು ಪೂಜೆನೇ ಮಾಡಿರಲಿಲ್ಲ. ಅದಕ್ಕೆ ಎಲ್ಲ ಪೂಜೆನೇ ಮಾಡಿಕೊಂಡು ಬಂದು ಇವಾಗ ಬಿಸಿನೀರು ಭಾಳ ಬಿಸಿ ಇದ್ವಲ್ಲ, ಸ್ವಲ್ಪ ಆರಿದ್ವು, ತಣ್ಣಗಾಗಿದ್ವು. ಅದಕ್ಕೆ ಆ ನೀರನ್ನು ಸ್ವಲ್ಪ ಕುಡ್ಕೊಂತ ನಾನು ಇದು ಮಾಡತ್ತಿದ್ದೆ. ಮೊದಲೆಲ್ಲ ನಾನು ಕುಡಿತಿರ್ಲಿಲ್ಲ, ಬಿಸಿನೀರು ಕುಡಿಯೋಕೆ ಆಗಲ್ಲ ನನಗೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈಗ ಸ್ವಲ್ಪ ಬೊಜ್ಜು ಭಾಳ ಬಂದುಬಿಟ್ಟೈತೆ ಅಂತೇಳಿ ಕರಗಬೇಕು ಅನ್ನೋ ಕಾರಣಕ್ಕೆ ನಾನು ಬಿಸಿನೀರು ಕುಡಿಯೋಕೆ ಸ್ಟಾರ್ಟ್ ಮಾಡೀನಿ ಇವತ್ತಿಂದ. ಇಲ್ಲಿ ನೋಡಿ ಸಬ್ಬಸಿಗೆ ಹಾಕಿ ಹೆಸರು ಕಾಳು ಪಲ್ಯ ಮಾಡಬೇಕಂತ ಅಂದ್ಕೊಂಡೀನಿ. ಈ ಕಡೆ ಈರುಳ್ಳಿ, ಕರಿಬೇವು, ಕೊತ್ತಂಬರಿ ಎಲ್ಲ ಹೆಚ್ಚಿಟ್ಕೊಂಡೀನಿ. ಕುಕ್ಕರೊಳಗೆ ಹೆಸರು ಕಾಳನ್ನು ರೆಡಿ ಮಾಡಿಟ್ಟೀನಿ. ಆ ಕಡೆ ಚಪಾತಿ ಹಿಟ್ಟನ್ನು ಕಲಸಿಟ್ಟೀನಿ. ನಮ್ಮ ಮನೆ ಊಟಕ್ಕೆ ಡಬ್ಬಿ ಕಟ್ಟಬೇಕಲ್ಲ ಬೆಳಗ್ಗೆ ಟಿಫನ್ಗೆ. ಇಲ್ಲಿ ನೋಡ್ರಿ ನಾನು ಕರಿಬೇವನ್ನ ಒಂದು ಪ್ಲಾಸ್ಟಿಕ್ ಹಾಳಿ ಒಳಗೆ ಹಾಕಿಟ್ಟೀನಿ. ಯಾಕಂದ್ರೆ ಇದನ್ನು ಹಾಕಿಟ್ರೆ 8 ದಿನ ಆದ್ರೂ ಇದು ಕರಿಬೇವು ಹಂಗೆ ಫ್ರೆಶ್ ಆಗಿ ಇರ್ತೈತಿ. ಒಂದು ಸತಿ ಟ್ರೈ ಮಾಡಿ ನೋಡಿರಿ. ಹಿಂಗೆ ಬಟ್ಟೆ ಕವರ್ ಬಂದಿರ್ತಾವಲ್ಲ, ಸೊ ಅದ್ರೊಳಗೆ ಹಾಕಿಟ್ಬಿಟ್ರೆ ಫ್ರೆಶ್ ಆಗಿ ಕರಿಬೇವು ಇರ್ತಾವೆ. ನಾನು ಇದನ್ನು ಟ್ರಿಕ್ ಯೂಸ್ ಮಾಡ್ತೀನಿ. ನೀವು ಒಂದು ಸತಿ ಖಂಡಿತ ಇದನ್ನು ಟ್ರೈ ಮಾಡಿರಿ. ನಿಜವಾಗೂ ನೀವೇ ನಂಗೆ ಬಂದು ಕಮೆಂಟ್ ಮಾಡ್ತೀರಿ. ಹೌದು, ಡಬ್ಬಿ ಕಟ್ಟಿ ಅಂಗಡಿಗೆ ಕಳಿಸಿದೆ. ಇವಾಗ ನಮ್ಮ ಅನಿರುದ್ಧ ಸ್ನಾನ ಮಾಡಿದ ನೋಡ್ರಿ. ಇಲ್ಲಿ ಇವಂಗ ಸ್ನಾನ ಮಾಡಿಸ್ಕೊಂಡು ಬರೋಷ್ಟ್ರಾಗ ನಮ್ಮ ಶ್ರೀನಿಧಿ ಒಂದು ಕೆಲಸ ಮಾಡ್ಯಾಳ, ತೋರಿಸ್ತೀನಿ ಬರ್ರಿ ನಿಮ್ಗೆ. ದೇವ್ರ ಮನ್ಯಾಗ ಹೋಗಿ ಕುಂಕುಮ ಅರಿಶಿನ ಎಲ್ಲ ಚೆಲ್ಬಿಟ್ಟಾಳ. ಮೊನ್ನೆ ಒಬ್ಬಕಿ ಮಾಡಿದ್ಲು, ಇವತ್ತು ಈಕಿ ಮಾಡ್ಯಾಳ. ನಮಗಂತೂ ಸಾಕ ಹೋಗ್ಬಿಟ್ಟೈತಿ. ಇವಾಗ ಇದನ್ನು ಕ್ಲೀನ್ ಮಾಡೋಕೆ ಫಸ್ಟ್ ನನ್ನ ಮಗಗೆ ಸ್ಕೂಲಿಗೆ ರೆಡಿ ಮಾಡಿಬಿಡ್ತೀನಿ. ಆಮೇಲೆ ನಾನು ಅದನ್ನೆಲ್ಲ ಕ್ಲೀನ್ ಮಾಡ್ತೀನಿ. ಮತ್ತು ಅದು ಕ್ಲೀನ್ ಮಾಡ್ಕೊಂಡು ಕೂತ್ಬಿಟ್ಟೆ ಅಂದ್ರೆ ಲೇಟ್ ಆಗಿಬಿಡ್ತೈತಿ. ಸೊ ಅದಕ್ಕೆ ಬುಷ್ ಮಾಡಿದಿ. ಅದೇನಪ್ಪ ಇದೇನಿದು? ತೋರ್ಸಿಲ್ಲ, ತೋರ್ಸ. ಇದು ಶಾಣೆ ಇಲ್ಲ ನೀನು, ಹಂಗಂದ್ರೆ ನೀ ಶಾಣೆ ಇಲ್ಲ. ಓಕೆ, ಹಿಂಗೆ ರೆಡಿ ಮಾಡ್ತೀನಿ, ಲೇಟ್ ಆಗ್ತೈತೆ ನನಗೆ ಇನ್ಸ್ಟಾಗ್ರಾಮ್ ಒಳಗೆ ಯೂಟ್ಯೂಬ್ ಒಳಗೆ ಕೇಳಾತಿದ್ರು ನಿಮ್ಮ ಮಗುಗೆ ಯಾವ ಕ್ರೀಮ್ ಯೂಸ್ ಮಾಡ್ತೀರಿ ಅಂತೇಳಿ. ಸೊ ನಾನು ಯೂಸ್ ಮಾಡೋದು ಹಿಮಾಲಯ ಬೇಬಿ ಕ್ರೀಮ. ನೋಡ್ತಾ ಇರ್ಬೋದು ನೀವು, ಇದು ಕ್ರೀಮ್ ನೋಡಿರಿ ನಾನು ಯೂಸ್ ಮಾಡೋದು. ಮತ್ತು ಪೌಡ್ರ್ ಸಹ ಹಿಮಾಲಯದ ಯೂಸ್ ಮಾಡ್ತೀನಿ. ಸೋಪು ಕೂಡ ಹಿಮಾಲಯದ ಯೂಸ್ ಮಾಡ್ತೀನಿ. ಅಫೋರ್ಡಬಲ್ ಮತ್ತು ಚಲೋ ಅನ್ನಿಸ್ತೈತಿ. ನನ್ನ ಮಕ್ಕಳಿಗೆ ಫೇಸ್ಗೆ ಇದು ಸೆಟ್ ಆಗಿಬಿಟ್ಟೈತಿ. ಸೊ ಅದಕ್ಕೆ ನಾನು ಅದನ್ನು ಯೂಸ್ ಮಾಡ್ತೀನಿ. ಸೊ ಕೇಳಿದ್ರಲ್ಲ, ಅದಕ್ಕೆ ರೆಸ್ಪಾನ್ಸ್ ಕೊಟ್ಟೀನಿ ನೋಡಿರಿ. ಮಾಯ್ಶ್ಚರೈಸರ್ ಒಂದು ಡರ್ಮಾಡಿವು, ಇದು ನನ್ನ ಮಗಳಿಗೆ ಅಷ್ಟೇ ಯೂಸ್ ಮಾಡ್ತೀನಿ. ಡಾಕ್ಟರೇ ಇದನ್ನು ಸಜೆಸ್ಟ್ ಮಾಡಿದ್ದು. ನನ್ನ ಮಗಳಿಗೆ ಹುಟ್ಟಿದಾಗಿಂದ ನಾನು ಇದನ್ನು ಯೂಸ್ ಮಾಡ್ಕೊಂಡು ಬಂದೀನಿ. ಸೊ ಕೇಳಿದ್ರಲ್ಲ, ಆನ್ಸರ್ ಸಿಕ್ತಾ ಅನ್ಕೊತೀನಿ. ಹಿಮಾಲಯ ಯೂಸ್ ಮಾಡ್ತೀನಿ. ರೆಡಿ ಆದ ನೋಡ್ರಿ. ಇಲ್ಲಿ ಇವ್ನ ಫೇಸ್ ಫುಲ್ಲು ಬ್ಲ್ಯಾಕ್ ಆಗಿಬಿಟ್ಟೈತಿ. ಯಾಕಂದ್ರೆ ಬಿಸಿಲೊಳಗೆ ಜಗ್ಗ ಅಡ್ಡಾಡಕತ್ಬಿಟ್ಟಾನೆ. ಈಗೀಗಂತೂ ಅವನು ಬ್ಲ್ಯಾಕ್ ಆಗಿಬಿಟ್ಟೈತಿ ಫೇಸ್. ಅದ್ರೊಳಗೆ ಇವ್ನು ಸ್ವಲ್ಪ ಕೇರಿಂಗ್ ಮಾಡೋದು ಕಮ್ಮಿ ಮಾಡಿಬಿಟ್ಟೆ ನಾನು. ಯಾಕಂದರೆ ಇವನು ಒಂದು ಕಡೆ ನಿಂದ್ರೋದೇ ಇಲ್ಲ, ನನ್ನ ಮಾತಾ ಕೇಳೋದಿಲ್ಲ. ಸೊ ಅದಕ್ಕೆ ಕೇರಿಂಗು ಸ್ವಲ್ಪ ಕಮ್ಮಿ ಆಗಿಬಿಟ್ಟೈತಿ. 2ನೇ ಪಾಪು ಬಂದಮೇಲೆ 1ನೇ ಪಾಪು ಮೇಲೆ ಕೇರ್ ಕಮ್ಮಿ ಆಗುತ್ತೆ ಅಂತಾರಲ್ಲ. ಸೊ ನಿಜಾನ ಅನಿಸ್ತೈತಿ. ಆದರೆ ಪಾಪ ಒಂದ್ಸಲಿ ಬೇಜಾರಾಗ್ತೈತಿ. ಈಕಿ ನೋಡ್ರಿ, ಅಲ್ಲೇ ಹಾಸಿ ಮಲಗಿಸಿದ್ದೆ. ಈಕಿಗೆ ಆಟ ಆಡಕ್ಕೆ ಬಿಟ್ಟಿದ್ದೆ. ಇಲ್ಲಿ ಓಡೋಡಿ ಬಂದು ಇಲ್ಲಿ ನಿಂತಾಳ. ಅಲ್ಲಿ ದೇವ್ರ ಮನ್ಯಾಗ ಒಂದು ದೊಡ್ಡ ಕೆಲಸ ಮಾಡಿ ಬಂದಾಳ. ಮತ್ತು ಇಲ್ಲಿ ಬಂದು ಇವಾಗ ಏನು ಜಗ್ಗಾಡಕ್ಕೆ ನಿಂತಾಳ ಗೊತ್ತು. ನನ್ನ ಮಗ ಸ್ಕೂಲಿಗೆ ಹೋದ್ಮೇಲೆ ನಾನು ನನ್ನ ಮಗಳು ಆಟ ಆಡ್ಕೊಂತ ಮನ್ಯಾಗಿಂದೆಲ್ಲ ಕೆಲಸನೂ ಕಂಪ್ಲೀಟ್ ಮಾಡಿದೆ ನಾನಂತರೂ. ಇಲ್ಲಿ ನೋಡ್ರಿ, ಮೊಸರು ಸಕ್ಕರೆ ಹಾಕ್ಕೊಂಡು ತಿನ್ನತ್ತೀನಿ. ಸಣ್ಣವರಿದ್ದಾಗ ನಾನಿದ್ದು ಭಾಳ ತಿಂತಿದ್ದೆ ಈ ರೀತಿ ಮೊಸರು ಸಕ್ಕರೆ. ನೀವು ಹಿಂಗೆ ತಿಂತಿದ್ರೇನಂತ ಕಮೆಂಟ್ ಮಾಡಿರಿ. ಮಲ್ಕೊಂಡಿದ್ದು ರೆಸ್ಟ್ ಮಾಡಿ ಪಲಾವ್ ಮಾಡೋಕ್ಕಿಟ್ಟೀನಿ. ವೆಜಿಟೇಬಲ್ಸ್ ಇದ್ವಲ್ಲ, ಅದರದ್ದು ಈ ರೀತಿ ಪಲಾವ್ ಮಾಡಿದ್ದೆ. ನೋಡಿರಿ ಎಷ್ಟು ಉದುರಾಗಿ ಬಂದಿತ್ತು. ಎಣ್ಣೆ ಸ್ವಲ್ಪ ಕಮ್ಮಿನ ಯೂಸ್ ಮಾಡಿ, ನಾನು ಜಾಸ್ತಿ ಎಣ್ಣೆ ಯೂಸ್ ಮಾಡಿಲ್ಲ. ನೋಡ್ತಾ ಇರ್ಬೋದು ನೀವು, ಎಷ್ಟು ಚೆನ್ನಾಗಿ ಎಷ್ಟು ಉದುರಾಗಿ ಬಂದಿತ್ತು ಪಲಾವ್. ಆಮೇಲೆ ಊಟ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು, ರೆಸ್ಟ್ ಅಂತೂ ಇಲ್ಲ ಬಿಡ್ರಿ. ಯಾಕಂದ್ರೆ ಮಕ್ಕಳು ಒಬ್ಬರು ತಪ್ಪತ್ಲಿ ಒಬ್ಬರು ಕಾಡಿಸ್ತಿರ್ತಾರೆ, ಅವ್ರನ್ನ ನೋಡ್ಕೊಳ್ಳೋದು ಆಗ್ಬಿಡ್ತೈತಿ ನನ್ನ ಕೆಲಸ. ಎಷ್ಟು ನೀಟ್ ಮಾಡಿದ್ರು ಮತ್ತು ಮನೇನ ಹಂಗೆ ಹರಿವು ಬಿಡ್ತಾರೆ. ನನಗಂತೂ ತಲೆ ಕೆಟ್ಟು ಹೋಗ್ಬಿಟ್ಟಿರ್ತೈತಿ. ನಾನು ಸೋಫಾ ಕವರೆಲ್ಲ ನೀಟ್ ಮಾಡಿ ಕಸ ಗುಡ್ಸಾತಿದ್ದೆ. ನಮ್ಮ ಅಕ್ಕ ಬಂದು ಅವ್ರ ಮಗಳನ್ನ ಕರ್ಕೊಂಡು ಹೋದ್ಲು. ತಲೆ ಬಾಚ್ತೀನಿ, ಆಕೆಗೆ ಕೈಕಾಲು ಮುಖ ತೊಳಿಸ್ತೀನಿ. ಸಾಯಂಕಾಲ ಆಗಿಬಿಟ್ಟಿತ್ತಲ್ಲ, 5:30 ಆಗಿತ್ತು. ಅದಕ್ಕೆ ತಲೆ ಬಾಚ್ತೀನಿ ಅಂತೇಳಿ ಕರ್ಕೊಂಡು ಹೋದ್ಲು. ನಾನು ಕಸ ಗುಡ್ಸಾತಿದ್ದೆ. ನನ್ನ ಮಗನೂ ಅಲ್ಲೇ ಹೋಗಿದ್ದ, ಮೇಲೆ ಆಟ ಆಡತ್ತಿದ್ದ. ಮೇಲೊಂದು ಮನೆ ಐತಲ್ಲ ನಮ್ದು, ಅಲ್ಲೇ ಆಟ ಆಡಕೊಂತಿದ್ದ.
ಮನೆಯಾಗಿಂದೆಲ್ಲ ಕೆಲಸ ಮುಗಿಸಿ ನನ್ನ ಮಗನ ಕರ್ಕೊಂಡು ಗುಡಿ ಕಡೆ ಸ್ವಲ್ಪ ಆಟ ಆಡಿಸ್ಕೊಂಡು ಬಂದೆ. ಸ್ವಲ್ಪ ಅವ್ರಿಗೂ ಹೊರಗಡೆ ಕರ್ಕೊಂಡು ಹೋದಂಗೆ ಅನಿಸ್ತೈತಿ ಅಂತೇಳಿ ಇನ್ನೂ ಸ್ವಲ್ಪ ಆಟ ಆಡಿಸ್ಕೊಂಡು ಬಂದೆ. ಇಲ್ಲಿ ನೋಡ್ರಿ ಕುಂತಾನ ನನ್ನ ಮಗ. ನನ್ನ ಮಗಳು ಮಲ್ಕೊಂಡಿದ್ಲು, ಆಕೆಗೆ ಬಿಟ್ಟು ಹೋಗಿದ್ದೆ. ನಾನು ಮನೆಗೆ ಬಂದೆ, ಅಷ್ಟರೊಳಗೆ ಎದ್ದ ಬಿಟ್ಲಕ್ಕಿ. ಇವಾಗ ನಾನು ಇನ್ನೂ ತಲೆ ಬಾಚ್ಕೋಬೇಕು, ತಲೆ ಬಾಚ್ಕೊಂಡಿಲ್ಲ. ನಾನು ಯಾಕೆ ಇವಂಗೆ ಆಟ ಆಡ್ಸೋಕೆ ಕರ್ಕೊಂಡು ಹೋದೆ ಅಂದ್ರೆ ಸ್ವಲ್ಪ ಸುಸ್ತಾಗುತ್ತೆ. ಆಟ ಆಡಿದಷ್ಟು ಅವ್ರಿಗೂ ಬಾಡಿ ಸ್ಟ್ರೇನ್ ಆದ್ರೆ ಚೆಂದಾಗಿ ನಿದ್ದೆ ಬರ್ತೈತೆ. ರಾತ್ರಿ ಊಟ ಮಾಡಿ ಮಲ್ಕೊಂಡು ಬಿಡ್ತಾನೆ ಅಂಥೇಳಿ ಆಟ ಆಡ್ಸೋಕೆ ಕರ್ಕೊಂಡು ಹೋಗಿದ್ದೆ. ಎಲ್ಲಿ ಹೋಗಿದ್ವೇನು ನಾವು ಆಟ ಆಡೋಕ್ಕೆ? ಎಲ್ಲಿ ಅಂದ್ ಬಾಯಿಗೆ ತೆಗೆದು ಮಾತಾಡಿ ಚಂದಾಗಿ. ಎಲ್ಲಿ ಹೋಗಿದ್ದಿ ಹೇಳು? ಬಾಯಿಗೆ ಬಾಯಿಗೆ ಆಬುಕುದಿ ಹಿಂಗೆ ಮಾತಾಡ್ತಾನೆ ನೋಡ್ರಿ. ತೊದಲ ಬದಲ ಈಕಿ ಇಲ್ಲಿ ಕುಂತಾಳ, ಸುಮ್ಮನೆ ಹಿಡ್ಕೊಂಡು ಕುಂತಾಳೆ ನನಗೆ. ಇವಾಗ ದೀಪ ಎಲ್ಲ ಹಚ್ಚಿ ಬಂದೆ. ನನ್ನ ಮಗಳು ನೋಡ್ರಿ ಇಲ್ಲಿ ಒಬ್ಬರು ನಂಗೆ ಕಮೆಂಟ್ ಮಾಡಿದ್ರು, ನಿಮ್ಮ ಲವ್ ಸ್ಟೋರಿ ಹೇಳ್ರಿ ಅಂತಂದು. ಎಸ್, ಖಂಡಿತವಾಗ್ಲೂ ನನಗೂ ಇಷ್ಟ ಐತಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತೇಳಿ ನಮ್ಮ ಲವ್ ಸ್ಟೋರಿನ. ಯಾಕಂದ್ರೆ ನಮ್ಮ ಲವ್ ಸ್ಟೋರಿ ಒಂಥರ ಡಿಫ್ರೆಂಟ್ ಐತಿ, ಮಸ್ತ್ ಐತಿ ಲವ್ ಸ್ಟೋರಿ. 2019ಇಂದನ ನಾನು ನನ್ನ ಹಸ್ಬೆಂಡ್ ಪರಿಚಯ ಆಗಿದ್ದು ಅವಾಗ. ಸೊ ಅದನ್ನು ಖಂಡಿತವಾಗ್ಲೂ ನಿಮ್ಮ ಜೊತೆ ನನಗೆ ಶೇರ್ ಮಾಡ್ಕೊಳಕ್ಕೆ ಭಾಳ ಇಷ್ಟ ಐತಿ. ಸ್ವಲ್ಪ ಟೈಮ್ ಬೇಕು ನನಗೆ, ಯಾಕಂದ್ರೆ ಇನ್ನೂ ನಂಗೆ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದ ತಕ್ಷಣ ಡೆಫಿನೆಟ್ಲಿ ನಾನು ವಿಡಿಯೋ ಮಾಡೇ ಮಾಡ್ತೀನಿ. ನನ್ನ ಹಸ್ಬೆಂಡ್ ಜೊತೆ ಕುಂತ್ಕೊಂಡು ನಾವಿಬ್ಬರು ಮಾತಾಡ್ಬೇಕು ಅನ್ನೋದು ನನಗೆ ಭಾಳ ಆಸೆ ಐತಿ. ಸೊ ನಾನು ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ಕೋತೀನಿ, ಮಿಸ್ ಮಾಡೋಂಗಿಲ್ಲ. 1000 ಸಬ್ಸ್ಕ್ರೈಬರ್ಸ್ ಜಲ್ದಿ ಕಂಪ್ಲೀಟ್ ಮಾಡಿರಿ. ನಮ್ಮ ಲವ್ ಸ್ಟೋರಿನ ನಿಮ್ಗೆ ಕೇಳೋಕೆ ಇಂಟ್ರೆಸ್ಟ್ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಲಿ. ನಾನು ಖಂಡಿತವಾಗ್ಲೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಗೊತ್ತೈತಿ ನೀವೆಲ್ಲ ಸಪೋರ್ಟ್ ಮಾಡೇ ಮಾಡ್ತೀರಿ ಅಂಥೇಳಿ. ನಿಮಗೂ ಕ್ಯೂರಿಯಾಸಿಟಿ ಇರ್ತೈತಲ್ಲ, ಸೊ ಕ್ಯೂರಿಯಾಸಿಟಿ ಇದ್ದವ್ರು ಕಮೆಂಟ್ ಮಾಡ್ತಾರೆ. ಖಂಡಿತವಾಗ್ಲೂ ನಾನು ಲವ್ ಸ್ಟೋರಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅದೇ 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆದಮೇಲೆ ಖಂಡಿತವಾಗ್ಲೂ ಅದೇ ವಿಡಿಯೋ ಮಾಡ್ತೀನಿ. ಇನ್ನೂ 500 ಜನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಭಾಳ ಜನ ವಿಡಿಯೋಸ್ ನೋಡ್ತೀರಿ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಂಗಿಲ್ಲ, ಅದೇ ಬೇಜಾರಾಗ್ತೈತಿ ಅಷ್ಟೇ, ಮತ್ತೇನಿಲ್ಲ. ಓಕೆ, ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇತ್ತೀಚೆಗೆ ನನ್ನ ಮಗಳು ಯಾಕೋ ಸರಿಯಾಗಿ ಊಟನ ಮಾಡತ್ತಿಲ್ಲ. ಏನು ತಿನ್ನಿಸಿದ್ರು ಒಲ್ಲೆ ಅನ್ನೋ ಥರ ಮಾಡ್ತಾಳೆ. ಅದಕ್ಕೆ ಆಕೆಗೆ ಊಟ ಮಾಡಿಸಿ ಸ್ವಲ್ಪ ಕಾಲ್ದುಳಿ ಹಿಡಿದೆ. ಇಲ್ಲಿ ನೋಡ್ರಿ, ನಮ್ಮ ಅತ್ತೆ ಏನೋ ಒಂದು ಡಿಫ್ರೆಂಟಾಗಿರೋ ರೆಸಿಪಿ ಟ್ರೈ ಮಾಡತ್ತಿದ್ರು ಮನೆಯೊಳಗೆ. ನಾನು ವಿಡಿಯೋ ಶೂಟ್ ಮಾಡಿಕೊಂಡೆ, ಜಸ್ಟ್ ಒಂದು ಕ್ಲಿಪ್ ತೊಗೊಂಡೆ ಅಷ್ಟೇ. ಜಾಸ್ತಿ ಏನು ನಾನು ಅದ್ರ ಬಗ್ಗೆ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಯಾಕಂದ್ರೆ ಅದೇ ಟೈಮ್ಗೆ ಕರೆಕ್ಟಾಗಿ ನಾನು ಗ್ಯಾಸ್ ಖಾಲಿ ಆಗಿಬಿಡುತ್ತೆ, ಅದಕ್ಕೆ ಸುಮ್ಮನೆ ಆಗಿಬಿಟ್ಟೆ. ಎಮರ್ಜೆನ್ಸಿಗೆ ಅಂತೇಳಿ ಇನ್ನೊಂದು ಸಣ್ಣದ ನಾವು ಸಿಲಿಂಡರ್ ಇಟ್ಕೊಂಡಿವಿ. ಅದು ಗ್ಯಾಸ್ ಪ್ಲಸ್ ಸಿಲಿಂಡರ್ ಎರಡು ಅದ್ರಾಗ ಬರ್ತೈತಿ. ಅದ್ರಾಗ ಅಡುಗೆ ಮಾಡಿಕೊಂಡು ಊಟ ಮಾಡಿದ್ವಿ. ವಿಡಿಯೋ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಮಾಡಿರಿ. ಹಂಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ದು ಒಂದು ಲೈಕ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದು ಮರೆಯೋಕೆ ಹೋಗಬೇಡ್ರಿ. ಮತ್ತು ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತೀನಿ. ಸಿ ಯು, ಟೇಕ್ ಕೇರ್.